वरदमूर्तये नमो नमः। अक्षन्तः श्रीमन्महागणाधिपतये नमः। ध्यायामि ध्यानं समर्पयामि। पनोदकस्नानं समर्पयामि। यथाशक्तिदात्काणि गणाय स्वाहा, माधवाय स्वाहा, गोविन्दाय नमः, विष्णवे नमः, मधुसूदनाय नमः, त्रिविक्रमाय नमः। महादेवाय, त्रयंबकाय, त्रिपुरान्तकाय, त्रिकाग्नि, कालाय, कालाग्नि, रुद्राय, नीलकंठाय, मृत्युंजयाय विप्रहस्तेन तिलकम् शक्ति पीठेषु पंचम शक्तिपीठ अलंपुर क्षेत्र स्थित श्री जोगुलांब देवता परिपूर्ण अनुग्रह कृपाकटाक्ष सिद्ध्यर्थम श्री सूक्त विधानेन जोगुलांब यावच्छक्ति ध्यान आवाहनादि षोडश उपचार कुंकुमेमनवगामिने यस्यां हिरण्यं विन्दे गंगामश्वं पुरुषाणहं जोगुलांबा देव्यै नमः। नवरत्नखचितेन सिंहासनं समर्पयामि। ओम श्रवपूर्वां प्रथमध्यां हस्तयाद प्रभु सर्वमंगल मांगल्ये शिवे सर्वार्थ साधिके शरण्ये पवित्रपदे पवित्रेण पवित्रेण पवित्रपदे ते ते पवित्रपदे पवित्रेण पवित्रपदे पवित्रेण पवित्रेण पवित्रं भद्रकाल्ये नमः। शनवस्ताय नमः। मातंगन्ये आहेतीत्याहाशिषमाहेतीत्याहाशिषौ आहाशिषमाशिषमाहाशिषमेव प्रतिष्ठते रोजमानस्य जोगुलांबा सहित बाल ब्रह्मेश्वर स्वामी परिपूर्ण अनुग्रह करुणा कटाक्ष बाल ब्रह्मेश्वर स्वामी बाल ब्रह्मेश्वर स्वामी अनुग्रह जोगुलांबा देवता ಇರತಕ್ಕಂಥ ಪುರೋಹಿತರು ಶಾಸ್ತ್ರೋಕ್ತವಾಗಿ ಶ್ರದ್ಧೆಯಿಂದ ಪೂಜೆಯನ್ನು ತಾಯಿ ಸಲ್ಲಿಸ್ತಕ್ಕಂಥದ್ದು ನನ್ನ ಅನುಭವ ಆಯಿತು. ದೇವಸ್ಥಾನದ ಒಂದು ಅಭಿವೃದ್ಧಿಯೂ ಸಹ ತುಂಬ ಉತ್ತಮವಾದ ರೀತಿಯಲ್ಲಿ ಆಗಿರ್ತಕ್ಕಂಥ ಕಾಣ್ತಾ ಇದ್ದೇವೆ. ಬಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲವು ಭಾಗ ಎಲ್ಲ ಅವರ ಸುಪರ್ದಿಗೆ ಬರ್ತಕ್ಕಂಥದ್ದು ಈ ಶಿವನ ಮತ್ತು ತಾಯಿಯ ಒಂದು ಪ್ರತಿನಿತ್ಯದ ಪೂಜೆ ಅತ್ಯಂತ ಶ್ರದ್ಧಾಪೂರ್ವಕ ನಡೀತಕ್ಕಂಥದ್ದು. ನನಗೆ ಹಲವಾರು ಜನ ನಮ್ಮ ಕರ್ನಾಟಕದಲ್ಲಿ ಈ ಒಂದು ತಾಯಿಯ ದೃಷ್ಟಿಗೆ ಬರ್ತಾರೆ. ಅವರುಗಳ ಒಂದು ಬೇಡಿಕೆ ಇದೆ, ನನಗೆ ಗೊತ್ತಿಲ್ಲ. ಇನ್ನೊಂದು ಬಾರಿ ಹೋಗಬೇಕು ಅಂತ. ಅಂದರೆ ನಮ್ಮ ಧರ್ಮಪತ್ನಿ ಈಗಾಗಲೇ 2-3 ಬಾರಿಗೆ ಬಂದಿದ್ದಾರೆ, ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ನಾನು ಆ ಹಿನ್ನೆಲೆಯಲ್ಲಿ ನನ್ನ ಒಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ಡೆವಲಪ್ಮೆಂಟ್ 2 ಬಾರಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಭೇಟಿ ಮಾಡಿ ಹಲವಾರು ವಿಷಯಗಳು ಚರ್ಚೆ ಮಾಡಿದ್ದಾರೆ. ಅವರು ನನಗಾದಂಥ ಅನುಭವ, ಅವರು ರಾಜ್ಯದ ಅಭಿವೃದ್ಧಿ ಅಂದಾಗ ಬಹುಶಃ ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದು ಗಮನಿಸಿದೆ. ಅವ್ರಿಗಿಂತ ನಾನು ಏನೊಂದು ಕೆಲವೇ ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದೀನಿ. ಅವರು ತೆಲಂಗಾಣದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿದ್ದಿಲ್ಲ. ಅವರಲ್ಲಿ ಒಂದು ಕಮಿಟ್ಮೆಂಟ್ ಇದೆ ಅಂತ ಅನ್ನಿಸ್ತದೆ ನನಗೆ. ಡೆವಲಪ್ಮೆಂಟ್ ಇಲ್ಲ ಅಲ್ಲ ಸರ್, ಇದು ದೊಡ್ಡ ಶಕ್ತಿಪೀಠ ಅಂತ ತೆಲಂಗಾಣದಲ್ಲಿ ಡೆವಲಪ್ಮೆಂಟಿಗೆ ದೇವರ ಆಶೀರ್ವಾದ
ಇವತ್ತಿರಬೇಕು ಜನಕ್ಕಿರಬೇಕು. ತಾಯಿ ಯಾವ ಸಂದರ್ಭದಲ್ಲಿ ಯಾರಿಂದ ಸೇವೆ ಸಲ್ಲಿಸ್ಕೋಬೇಕು ದುಪ್ಪಟ್ಟದಲ್ಲಿ ತಾಯಿಯ ತಾಯಿ ನಿರ್ಧಾರ ಮುಖ್ಯ. ಯಾರ ಮನಸ್ಸಿನಲ್ಲಿ ಆ ಭಾವನೆ ಕೊಡಬೇಕಿಲ್ಲ. ಆ ತಾಯಿಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಅಭಿವೃದ್ಧಿ ಇರಬೇಕು. ತೆಲಂಗಾಣ ರಾಜ್ಯದಲ್ಲಿ ಎಲ್ರಿಗೂ ಒಂದು ಹೃದಯದಲ್ಲಿ ಕಮಿಟ್ಮೆಂಟ್ ಕೊಡ್ತಕ್ಕಂಥ ಏನಿದೆ ಅದು ತಾಯಿಗಳೇ ಬರಬೇಕು. ಪ್ರಭಾವ ಅದ್ರ ಮುಂದೆ ಎಲ್ಲ ಒಳ್ಳೆಯದಾಗ್ತದೆ. ದೇವರ ಆಶೀರ್ವಾದ ಇರಬೇಕು. ನಮಗೆಲ್ಲ ಕೆಲಸಗಳು ಮಾಡಬೇಕಾದ್ರೆ ಈಗಿಂತ ಹೆಚ್ಚಾಗಿ ದೇವರ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಸಾಧ್ಯ ಮಾಡ್ತೀವಿ.